ಅವರ ದಾಸ್ಯವ ಬಿಡಿಸಿ ನೀವು ರಾಜ್ಯವನ್ನು ಕರುಣಿಸಿ ನೀತಿಯಲ್ಲಿ ನಿಮ್ಮವರ ಕಳುಹಿದಿರಿ ಎಂದು ಕೇಳಿದೆವೋ. ಆಯ್ತು ಪರಿತೋಷ. ಅವರು ನಿಮಗೆ ಅತಿ ಭಕ್ತರೈ ಬಾಂಧವರಲೇ ತಪ್ಪೇನು. ಧರ್ಮ ಪ್ರವರರಿಗೆ ನೀವಲಿದಿರಿ ಎಂದನು ಕೌರವರ ರಾಯ. ಸೌಬಲ ಮತ್ತು ದುರ್ಯೋಧನಾದಿಗಳು ದುಶ್ಯೋಧನಾದಿಗಳೆಲ್ಲರೂ ಸೇರಿ ಪಾಂಡವರನ್ನು ದ್ಯೂತದಲ್ಲಿ ಸೋಲಿಸಿ ಅವರ ಹತ್ರ ಇದ್ದಂಥ ಎಲ್ಲ ವಸ್ತುಗಳನ್ನು ಕೂಡ ಸೆಳೆದಿರ್ತಾರೆ. ಆದರೆ ಗಾಂಧಾರಿ, ಭೀಷ್ಮ, ಧೃತರಾಷ್ಟ್ರ ಇವರೆಲ್ಲರೂ ಕೂಡ ಅದನ್ನು ಮರಳಿ ವಾಪಸ್ಸು ಕೊಡ್ತಾರೆ. ಅವರ ದಾಸ್ಯವ ಬಿಡಿಸಿ ನೀ ರಾಜ್ಯವನ್ನು ಕರುಣಿಸ್ತೀಯ. ನೀತಿಯಲ್ಲೇನೋ ನಿಮ್ಮವ್ರನ್ನ ಕಳಿಸಿದ್ರಿ ಅನ್ನುವಂಥ ಒಂದು ಮನಸ್ಸು ನಿಮಗೆ ಬಂದಿದೆ. ರಾಜ್ಯವನ್ನು ಕರುಣಿಸ್ತೀರಾ, ನೀತಿಯಲ್ಲಿ ನಿಮ್ಮವರಾದ ಪಾಂಡವರನ್ನು ಕಳಿಸ್ತೀರಾ ಅಂತ ಕೇಳಿದೆ. ಭಾಳ ಸಂತೋಷ ಆಯಿತು. ಆ ಪಾಂಡವರು ನಿಮ್ಗೆ ಅತಿ ಭಕ್ತರಲ್ಲವೇ, ಬಾಂಧವರಲ್ವಾ? ನಂದೇನು ತಪ್ಪೇನಿದೆ ಬಿಡಿ. ಧರ್ಮ ಪ್ರವರರಿಗೆ ನೀವು ಒಲ್ದು ಬಿಟ್ಟಿರಿ, ನಾವೇ ಹೊರಗಿನವರು ಅಂತ ಹೇಳ್ತಾನೆ. ನಾವಲೇ ಹೊರಗೆ ಅವರ ಹೆಂಡಿರ ಹೇವ ಗಡಿಸಿದೆವೋ. ಅವರ ಸೋಲಿಸಿ ಜೀವ ಮಾತ್ರವನುಳುಹಿಸೆಳೆದೆವು ಸಕಲ ವಸ್ತುಗಳ. ನೀವು ಕರುಣಿಸಿದಿರಿ ಕೃಪಾರತ ಮಾವ ಹಿರಿಯರುಂಟೆಲೆ. ತಪ್ಪಾವುದು ಎನ್ನುತ್ತಾ ಅಲ್ಲಾಡಿದನು ಶಿರವಾ. 10ನೇ ಪದ್ಯದಲ್ಲಿ ನಾವೇ ಹೊರಗಿನವರು, ಅವರ ಪತ್ನಿಯರೇ ನಿಮಗೆ ಬೇಕಾದವರು, ಅಂದರೆ ಅವರ ಹೆಂಡಿರೇ ನಿಮಗೆ ಬೇಕಾದವರು, ನಾವು ಜೀವ ಮಾತ್ರ ಉಳಿಸಿ ಅವರನ್ನು ಸೋಲಿಸಿ ಸಕಲ ವಸ್ತುಗಳನ್ನೆಲ್ಲ ಸೆಳೆದ್ರೆ ನೀವೆಷ್ಟೊಂದು ಕೃಪೆಯಿಂದ ಅವರನ್ನು ಮರಳಿ ಎಲ್ಲವನ್ನು ಕರುಣಿಸ್ಬಿಟ್ರಿ. ನಿಮ್ಮಂಥ ಹಿರಿಯರುಂಟೆ, ತಪ್ಪಾಯಿತು ಎನ್ನುತ್ತಾ ತಲೆಯನ್ನು ಅಲ್ಲಾಡಿಸ್ತಾನೆ. ಇದೆಲ್ಲವೂ ಕೂಡ ಒಂದು ವ್ಯಂಗ್ಯದ ಭಾವದಿಂದ ಹೇಳ್ತಾ ಇರುವಂಥದ್ದು.